ಅಮೆಝಾನಿಂದ ಒಂದು ಟ್ರೈಪ್ಯಾಡ್ನ ಬುಕ್ ಮಾಡ್ಕೊಂಡಿದ್ದೆ. ಇವತ್ತು ಡೆಲಿವರಿ ಇತ್ತು. ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಥವಾ ವೀಡಿಯೋಸ್ನ ಮಾಡೋದು ಅಂದರೆ ಸುಮ್ಮನೆ ಅಂತೂ ಅಲ್ಲ. ಅದರಿಂದ ತುಂಬಾ ವರ್ಕ್ ನಡೀತಾ ಇರುತ್ತೆ. ಜಸ್ಟ್ ನೋಡೋರಿಗೆ 1 ನಿಮಿಷದ ವೀಡಿಯೋ ಅಥವಾ 2 ನಿಮಿಷದ ವೀಡಿಯೋ ಅಂತ ಅನಿಸುತ್ತೆ. ಬಟ್ ಎಲ್ಲರಿಗೂ ವೀಡಿಯೋ ಮಾಡಿಕೊಡಿ ಅನ್ನೋದಾಗಿರ್ಬೋದು. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿಗೆ ಟ್ರೈಪ್ಯಾಡ್ನ ತೊಗೊಂಡು ಹೋಗೋದು ಅದು ತುಂಬಾ ರಿಸ್ಕ್ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು 360 ಡಿಗ್ರಿಲಿ ರೊಟೇಟ್ ಆಗುವಂಥ ಒಂದು ಟ್ರೈಪ್ಯಾಡ್ನ ಬುಕ್ ಮಾಡ್ಕೊಂಡಿದ್ದೀನಿ. ನಾವು ಹೇಗೆ ಮೂವ್ ಆಗುತ್ತೋ ಅದು ಕೂಡ ಹಾಗೆ ರೊಟೇಟ್ ಆಗ್ತಾನೆ ಇರುತ್ತೆ. ಯಾರ ಹೆಲ್ಪನ್ನು ಇಲ್ಲದೆ ನಾವೇ ಆರಾಮಾಗಿ ವೀಡಿಯೋಸ್ನ ಮಾಡ್ಕೋಬೋದು. ನನಗಂತೂ ಇದು ತುಂಬಾ ಈಸಿ ಆಗಿದೆ. ಇದು ಬಂದಮೇಲೆ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಯಾರನ್ನೂ ಕೂಡ ಸಪೋರ್ಟ್ ಇಲ್ಲದೇ ನಾನೇ ವೀಡಿಯೋನ ಮಾಡ್ಕೋಬೋದು. ಜಸ್ಟ್ ಇದು 1 ಮಂತ್ ಹಿಂದೆನೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಬಟ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದು ಸೆನ್ಸಾರ್ ಆಗಿರೋದ್ರಿಂದ ನಾವು ಯಾವ ಜಾಗದಲ್ಲಿ ನಿಂತಿರ್ತೀವಿ ಆ ಜಾಗದಿಂದನೇ ನಮ್ಮ ಹ್ಯಾಂಡ್ ಮುಖಾಂತರ ಸ್ಟಾಪ್ ಮಾಡ್ಬೋದು ಅಥವಾ ಮೂವ್ ಮಾಡ್ಬೋದು. ನೋಡೋದಕ್ಕೆ ಚಿಕ್ಕದಾಗಿದೆ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ನಾವು ಲೈಟ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಎಲ್ಲಿ ಇರ್ತೀವೋ ಅಲ್ಲಿ ಇಟ್ಟು ನಾವು ಏನು ಕೆಲಸ ಮಾಡ್ತಿರ್ತೀವೋ 360 ಡಿಗ್ರಿಲಿ ಅದು ಕ್ಲೀನಾಗಿ ವಿಡಿಯೋ ಮಾಡಿಕೊಡುತ್ತೆ. ಜಸ್ಟ್ ಇಲ್ಲಿ ಟ್ರೈಪ್ಯಾಡಲ್ಲೂ ಕೂಡ ಕ್ಯಾಮ್ರಾ ಇದೆ, ನೋಡ್ತಾ ಇರ್ಬೋದು. ನಾವು ಇದನ್ನು ಒಂದು ಸಲ ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಒಂದು 20 ಡೇಸ್ ಗಂಟ ಆರಾಮ್ಸಾಗಿ ಉಪಯೋಗ ಮಾಡ್ಕೋಬೋದು. ಶಾರ್ಟ್ ವಿಡಿಯೋ ಮಾಡೋರ್ಗಾಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋ ಮಾಡೋರ್ಗಾಗಿರ್ಬೋದು ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾರ ಸಪೋರ್ಟು ಇಲ್ಲದೆ ಆರಾಮ್ಸೆ ನಾವು ವೀಡಿಯೋಸ್ನ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಅಥವಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ನೋಡಿದ್ರಿ ಅಲ್ವಾ ಹೇಗೆ ಟ್ರ್ಯಾಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ ವೀಡಿಯೋಸ್ ಮಾಡ್ತೀರಾ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.